She's my friend Guddu. Hey, hi. So basically, we are going to introduce some Punjabi things, especially for the shopping hall in Golden Temple. So this is a market located near about Golden Temple. So today I will and my friend is going to show you some shopping hall that you must buy from Amritsar, and seriously that are very special and very authentic. So guys, and right. ಇವಳು ನನಗೆ ಫ್ರೆಂಡ್ ಆಗಿದ್ದು ಜಲಿಯನ್ ವಾಲಾಬಾಗಲ್ಲಿ. So this ಬಟ್ is ಇವಳು ಸಿಕ್ಕಿದ್ರಿಂದ earring. ನನಗೂ ಕೂಡ Oh, sorry. ಅಮೃತ್ಸರ್ ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ This is ಈಸಿ earring. ಆಯಿತು. You can ಅವಳು see. ಇಂಗ್ಲೀಷಲ್ಲೇ ಮಾತಾಡ್ತಿದ್ದರಿಂದ ನಾನು And this is ಇವಾಗ an ಕನ್ನಡದಲ್ಲಿ Mang Tika. ಎಕ್ಸ್ಪ್ಲೈನ್ ಮಾಡ್ತೀನಿ. ಕನ್ನಡದಲ್ಲಿ ಒಂದ್ಸತಿ ಎಕ್ಸ್ಪ್ಲೇನ್ ಮಾಡ್ಬೇಡ. What? You want to explain in Kannada? Kannada. Yeah, sure. So I only just put like Okay. ಇದನ್ನು ಮಾಂಗ್ಟಿಕಾ ಅಂತ ಕರೀತಾರೆ. ಆ್ಯಂಡ್ ಇದ್ರ ಜೊತೆ ಇಯರಿಂಗ್ಸ್ ಇದೆ. ಇದೊಂದು ಸೆಟ್ ಬರುತ್ತೆ. ಸೊ ನಾನು ಕೂಡ ಇದನ್ನು ಬೈ ಮಾಡಿದ್ದೀನಿ ಆ್ಯಂಡ್ ಹಳೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇಯರಿಂಗ್ಸು ಮತ್ತು ಮಾಂಗ್ಟಿಕಾನ ಹಾಕ್ಕೊಂಡು ಆ್ಯಸ್ ಅ ಪಂಜಾಬಿ ಹುಡುಗಿ ಥರ. ನೋಡೋದಕ್ಕೆ ತುಂಬಾ ದೊಡ್ಡದಾಗಿರುವಂತಹ ಮಾಂಗ್ಟಿಕಾ ಮತ್ತು ಇಯರಿಂಗ್ಸು, ಬಟ್ ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇದ್ರ ಕಾಸ್ಟ್ ಬಂದು ನಮಗೆ ಓನ್ಲಿ 350 ರೂಪೀಸ್. ನನಗಂತೂ ಪಂಜಾಬಿ ಹುಡುಗಿ ಥರ ರೆಡಿ ಆಗಬೇಕು ಅಂದರೆ ತುಂಬಾ ಇಷ್ಟ. ಪರ್ಸ್ನಲಿ ಐ ಲವ್ ಪಂಜಾಬ್. ನೆಕ್ಸ್ಟು ಹೀಗೆ ನೋಡಬೇಕಾದ್ರೆ ನಮ್ಮ ಕಣ್ಣಿಗೆ ಕಂಡಿದ್ದೆ ಪರಾಂಡಾ ಅಂತ. ಸೊ ನಾನು ಸ್ವಲ್ಪ ಪಂಜಾಬ್ ಹುಡುಗಿಯರ್ದು ಲುಕ್ ಎಲ್ಲ ನೋಡಿದಾಗ ನಾನು ಪರಾಂಡಾ ನೋಡಿದೆ, ಬಟ್ ನೇಮ್ ಗೊತ್ತಿರಲಿಲ್ಲ. ನಮ್ಮ ಸೈಡೆಲ್ಲ ನಾವು ಕುಚ್ ಅಂತೀವಲ್ಲ, ಅದೇ ಥರ ಪರಾಂಡಾ ಅಂತ ಅಂತಾರೆ ಪಂಜಾಬಿಯಲ್ಲಿ. ಆ್ಯಂಡ್ ಇದನ್ನು ಕುಚ್ಚು ನಾವು ಹೇಗೆ ಹಾಕೋತೀವೋ ಅದೇ ಥರ ಅವರು ಕೂಡ ಯೂಸ್ ಮಾಡ್ತಾರೆ. ಆ್ಯಂಡ್ ತುಂಬ ಲಾಂಗ್ ಹೇರ್ ಇದ್ದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎಸ್ಪೆಷಲಿ ಇವಳಿಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು, ಯಾಕಂದರೆ ಇವಳದು ಲಾಂಗ್ ಹೇರ್ ಇದ್ದಿದ್ದರಿಂದ ಪರಾಂಡ ಕೂಡ ತುಂಬಾ ಒಳ್ಳೆ ಲುಕ್ ಕೊಡ್ತಾ ಇತ್ತು. ಬಟ್ ಫಸ್ಟು ಅಮೃತ್ಸರಿಗೆ ಬಂದ ಮೇಲೆ ನಾನು ತೊಗೊಂಡಿದ್ದೆ ಖಡ್ಗ ಫಸ್ಟು, ಯಾಕಂದರೆ ಪಂಜಾಬ್ ಸೈಡೆಲ್ಲ ತುಂಬ ಜನ ಖಡ್ಗ ಯೂಸ್ ಮಾಡ್ತಾರೆ ಕೈಗೆ. ಸೊ ಹಾಗಾಗಿ ನನಗೂ ಕೂಡ ಇಷ್ಟ ಖಡ್ಗಗಳು ಅಂದರೆ, ಅದಕ್ಕೋಸ್ಕರ ಫಸ್ಟ್ ಬೈ ಮಾಡಿದ್ದೆ ಖಡ್ಗಗಳು. ಆ್ಯಂಡ್ ಈ ಪರಾಂಡದು ಕಾಸ್ಟ್ ಬಂದ್ಬಿಟ್ಟು 400 ರೂಪೀಸ್ ಏನೋ ಹೇಳ್ತಾ ಇದ್ರು, ಬಟ್ ಚೆನ್ನಾಗಿತ್ತು. ಈ ಮಾರ್ಕೆಟ್ ಇರೋದಂತೂ ಗೋಲ್ಡನ್ ಟೆಂಪಲ್ ನಿಯರೇನೆ, ಎಲ್ಲೂ ಹೋಗಬೇಕಾಗಿಲ್ಲ. ಸೊ ಇಲ್ಲಿ ಎಲ್ಲ ಥರ ಅಂದರೆ ಪಂಜಾಬ್ ಸ್ಪೆಷಲ್ ಜೂತೀಸ್ ಆಗಿರ್ಬೋದು ಮತ್ತು ಸೂಟ್ ಆಗಿರ್ಬೋದು ಆ್ಯಂಡ್ ಬ್ಯಾಂಗಲ್ಸ್ ಎಲ್ಲನೂ ಕೂಡ ಇಲ್ಲೇ ಸಿಗುತ್ತೆ. ಸೊ ಈ ಬ್ಯಾಂಗಲ್ಸ್ನ ಓನ್ಲಿ ಪಂಜಾಬಿ ಬ್ರೈಡ್ಗಳು ಮಾತ್ರ ಹಾಕೋತಾರೆ. ಸೊ ನಾರ್ಮಲ್ ಲೇಡೀಸ್ ಎಲ್ಲ ಈ ಥರ ಬಳೆ ಯೂಸ್ ಮಾಡಲ್ಲ. ನಂಗೆ ಬಳೆ ನೋಡ್ಬಿಟ್ಟು ತುಂಬಾ ಇಷ್ಟ ಇದು ತೊಗೋಬೇಕು ಅಂತ, ಬಟ್ ಇದೆಲ್ಲ ಬ್ರೈಡ್ ಹಾಕೊಳ್ಳೋದು ಅಂತ ಅಂತಿದ್ಲು. ಸೊ ಹಾಗಾಗಿ ನಾನು ತೊಗೊಳ್ಳಿಲ್ಲ. ಇದ್ರಲ್ಲಿ ಜಾಸ್ತಿ ರೆಡ್ ಕಲರ್ನ ಯೂಸ್ ಮಾಡೋದು ಎಲ್ಲರೂ. ಇವಳು ಪಂಜಾಬ್ ಅವಳಾಗಿರೋದ್ರಿಂದ ಇವಳಿಗೆಲ್ಲ ಕೂಡ ಗೊತ್ತಿತ್ತು. ಸೊ ಶೀ ಈಸ್ ಎಕ್ಸ್ಪ್ಲೈನಿಂಗ್ ಇನ್ ಇಂಗ್ಲೀಷ್ ಆ್ಯಂಡ್ ನಾನು ಇವಾಗ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. see how cool is this now. This is a cool pen stand, and it is a golden temple and with so many of glitters. Must buy, huh? Very cute, very small and very handy. ನಾನಂತೂ ಆಫೀಸಿಂದ ಮನೆ ಬಿಟ್ಟರೆ ಆಫೀಸ್ ಆಗಿತ್ತು. ಆ್ಯಂಡ್ ಒಂದೇನು ಅಂದರೆ ಯಶವಂತಪುರ ರೈಲ್ವೆ ಸ್ಟೇಷನ್ ಅಂತೂ ಕರೆಕ್ಟಾಗಿ ನೋಡಿದ್ದೀನಿ ಊರಿಗೆ ಹೋಗಬೇಕಾದ್ರೆ. ಆದರೆ ಇದೇ ಫಸ್ಟ್ ಟೈಮು ನಾನು ಇಲ್ಲಿನ ತನಕ ಧೈರ್ಯ ಮಾಡಿ ನಾನು ಬಂದಿರೋದು. ಆ್ಯಂಡ್ ಆ್ಯಸ್ ಎ ಸೋಲೋ ಟ್ರಾವೆಲರ್ ಆಗಿ ನಂಗೆ ತುಂಬಾ ಕಷ್ಟ ಇತ್ತು, ಯಾಕಂದರೆ ರೂಮ್ ಬುಕ್ ಮಾಡ್ಕೊಳ್ಳೋದಾಗಿರ್ಬೋದು ಮತ್ತು ಇಲ್ಲಿ ಬಂದು ಇಲ್ಲಿನ ಕಲ್ಚರು ಮತ್ತು ರೀತಿ ರಿವಾಜ್ಗಳನ್ನ ಎಕ್ಸ್ಪ್ಲೋರ್ ಮಾಡೋದು ನನಗೂ ತುಂಬ ಕಷ್ಟ, ಯಾಕಂದರೆ ಇದು ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸು. ಯಾಕಂದರೆ ಬೆಂಗಳೂರಿಂದ ನಾನು ಪಂಜಾಬ್ ತನಕ ಜರ್ನಿ ಮಾಡ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ, ಯಾಕಂದರೆ 3 ದಿನ ಟ್ರೈನಲ್ಲಿ ಬಂದು ಅದು ಒಬ್ಬಳೇ ಹುಡುಗಿಯಾಗಿ ಸ್ವಲ್ಪ ಕಷ್ಟ ಅನಿಸುತ್ತೆ. ನನಗೆ ಚಿಕ್ಕ ಹುಡುಗಿಯಿಂದ ಇದ್ದಿದ್ದು ಪಂಜಾಬ್ ನೋಡಬೇಕು ಅಂತ, ಯಾಕಂದರೆ ಐ ಡೋಂಟ್ ನೋ ಏನಕ್ಕೆ ಅಂತ, ಬಟ್ ನನಗೆ ಪಂಜಾಬ್ ಮೇಲೆ ತುಂಬಾ ರೆಸ್ಪೆಕ್ಟ್ ಇದೆ. ಆ್ಯಂಡ್ ನಂಗೆ ತುಂಬಾ ಇಷ್ಟ ಪಂಜಾಬ್ ಅಂತ ಅಂದರೆ. ಆ್ಯಂಡ್ ನನಗೆ ಒಂದಿನಾದರೂ ಹಳ್ಳಿ ಜೀವನನ ಎಂಜಾಯ್ ಮಾಡಬೇಕು ಅಂತ ಇಷ್ಟ. ಬಟ್ ನೋಡೋಣ ಫ್ಯೂಚರಲ್ಲಿ ಏನಾದರೂ ಆ ಥರ ಪಂಜಾಬಿಗೆ ಹಳ್ಳಿಯಲ್ಲಿ ಬಂದು ಏನಾದರೂ ಎಕ್ಸ್ಪ್ಲೋರ್ ಮಾಡೋಕ್ಕಾಗುತ್ತಾ ಅಂತ. ಈ ಮಾರ್ಕೆಟಲ್ಲಿ ಯಾವುದೇ ಶಾಪ್ಗಳ ಮುಂದೆ ಬೋರ್ಡ್ ಒಂದೇ ಥರ ಇರುತ್ತೆ ಆ್ಯಂಡ್ ಒಂದೇ ಲೋಗೋನ ಯೂಸ್ ಮಾಡಿರ್ತಾರೆ. ನಾವೆಲ್ಲೂ ಕೂಡ ನೋಡೋಕ್ಕಾಗೋದಿಲ್ಲ ಲೋಗೋ ಚೇಂಜ್ ಇರೋದನ್ನು. ಇಲ್ಲಿ ಫೋಟೋಶೂಟ್ ಮಾಡೋದಕ್ಕಂತೂ ಮಾಡಿಸಿದ ಜಾಗ ಅಂತಲೇ ಹೇಳ್ಬೋದು, ಯಾಕಂದರೆ ಅಷ್ಟು ಚೆನ್ನಾಗಿದೆ ಫೋಟೋಶೂಟ್ ಮಾಡಿಸೋದಕ್ಕೆ. ಸೊ ಹಾಗಾಗಿ ನಾನು ಸ್ವಲ್ಪ ಫೋಟೋಶೂಟ್ ಮಾಡಿಸ್ಕೊಂಡೆ ಆ್ಯಂಡ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ವಲ್ಪ ಫೋಟೋಸು ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ದಿನಗಳಲ್ಲಿ ನಾನು ಅಮೃತ್ಸರಲ್ಲಿರುವಂತಹ ಎಲ್ಲ ಪ್ಲೇಸಸ್ನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ನಿಮಗೂ ಕೂಡ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟು. ಬಾಯ್.